272 ಮತ್ತು 273 ಆಯತ್ತಿನ ಕನ್ನಡ ಅನುವಾದವನ್ನು ನಾನು ಓದುತ್ತಿದ್ದೇನೆ. ಇದನ್ನು ತಾವುಗಳು ಬೇರೆಯವರಿಗೆ ಶೇರು ಮಾಡಲು ತಿಳಿಸಲಾಗಿದೆ. ಜನರಿಗೆ ಹಿದಾಯತ್ ನೀಡುವ ಹೊಣೆಗಾರಿಕೆಯು ನಿಮ್ಮ ಮೇಲಿಲ್ಲ. ಅಲ್ಲಾನು ಇಚ್ಛಿಸಿದ ಆತನಿಗೆ ಹಿದಾಯತ್ ನೀಡುತ್ತಾನೆ. ನೀವು ದಾನ ಧರ್ಮಗಳಲ್ಲಿ ಖರ್ಚು ಮಾಡುವುದೆಲ್ಲ ನಿಮ್ಮ ಸ್ವಂತ ಒಳಿತಿಗಾಗಿ ಮಾತ್ರ. ಅಲ್ಲಾನ ಸಂಪ್ರೀತಿಯನ್ನು ಬಯಸಿಯೇ ನೀವು ಖರ್ಚು ಮಾಡುತ್ತೀರಷ್ಟೇ. ಹಾಗಿದ್ದರೆ ನೀವು ದಾನ ಧರ್ಮಗಳಲ್ಲಿ ಖರ್ಚು ಮಾಡುವ ಸಂಪತ್ತಿನ ಸಂಪೂರ್ಣ ಪ್ರತಿಫಲ ನಿಮಗೆ ಕೊಡಲಾಗುವುದು. ನಿಮ್ಮ ಹಕ್ಕುಚ್ಯುತಿ ಖಂಡಿತ ಆಗಲಾರದು. ಅಲ್ಲಾನ ಮಾರ್ಗದಲ್ಲಿ ಕಾರ್ಯವೆಸಗುವ ಭರದಲ್ಲಿ ನಿಮ್ಮ ಸ್ವಂತ ಜೀವನೋಪಾಯಕ್ಕಾಗಿ ಭೂಮಿಯಲ್ಲಿ ಶ್ರಮ ಪಡಲು ಸಾಧ್ಯವಾಗದಿರುವ ಬಡಜನರು ಮುಖ್ಯವಾಗಿ ಸಹಾಯಕ್ಕೆ ಅರ್ಹರಾಗಿದ್ದಾರೆ. ಅರಿವಿಲ್ಲದವರು ಅವರ ಸ್ವಾಭಿಮಾನವನ್ನು ಕಂಡು ಅವರು ಸ್ಥಿತಿವಂತರಾಗಿದ್ದಾರೆಂದೇ ಊಹಿಸುತ್ತಾನೆ. ನೀವು ಅವರ ಮುಖಭಾವಗಳಿಂದ ಅವರ ಆಂತರಿಕ ಸ್ಥಿತಿಗಳನ್ನು ತಿಳಿದುಕೊಳ್ಳಬಲ್ಲಿರಿ. ಆದರೆ ಅವರು ಜನರ ಬೆಂಬಲಿಸುವವರಲ್ಲ. ಅವರ ಸಹಾಯಾರ್ಥಕವಾಗಿ ನೀವು ಖರ್ಚು ಮಾಡುವ ಸಂಪತ್ತು ಅಲ್ಲಾನಿಂದ ಸರಿಯಾಗಿರದು.